ಬಿಸಿಲೂರು ಕಲಬುರಗಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಎಳ್ಳಮಾವಾಸ್ಯೆ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಗ್ರಾಮೀಣ ಪ್ರದೇಶದ ಜನರು ತಮ್ಮ ಜಮೀನುಗಳಿಗೆ ಹೋಗಿ ಚರಗ ಚೆಲ್ಲುವ ಮೂಲಕ ಹಬ್ಬವನ್ನು ಆಚರಿಸಿದರೆ, ಇತ್ತ ನಗರ ಪ್ರದೇಶದ ಜನ ನಿಸರ್ಗದ ಮಡಿಲಲ್ಲಿ ಎಳ್ಳಮಾವಾಸ್ಯೆಯನ್ನು ಆಚರಿಸುವ ಮೂಲಕ ಸಂಭ್ರಮಿಸಿದರು. ಹೌದು, ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧ ಹಬ್ಬವಾದ ಎಳ್ಳಮಾವಾಸ್ಯೆಯನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಗ್ರಾಮೀಣ ಭಾಗದ ನಿವಾಸಿಗಳು ಹಾಗೂ ರೈತರು ತಮ್ಮ ಜಮೀನುಗಳಿಗೆ ತೆರಳಿ ಭೂತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಚೆರಗ ಚೆಲ್ಲುವ ಮೂಲಕ ಹಬ್ಬವನ್ನು ಆಚರಿಸಿದರು. ಇತ್ತ ನಗರ ಪ್ರದೇಶದ ನಿವಾಸಿಗಳು ನಗರದ ಪಬ್ಲಿಕ್ ಗಾರ್ಡನ್, ಝೂ ಪಾರ್ಕ್ ಸೇರಿದಂತೆ ವಿವಿಧ ಕಡೆ ಉದ್ಯಾನವನಗಳಲ್ಲಿ ತಮ್ಮ ಕುಟುಂಬದೊಂದಿಗೆ ಮನೆಯಲ್ಲಿ ವಿವಿಧ ಭಕ್ಷ್ಯ ಭೋಜನಗಳನ್ನು ತಯಾರಿಸಿಕೊಂಡು ಹೋಗಿ ಸಾಮೂಹಿಕ ಭೋಜನ ಮಾಡುವ ಮೂಲಕ ಎಳ್ಳಮಾವಾಸ್ಯೆಯನ್ನು ಆಚರಣೆ ಮಾಡಿದರು. ಆಶಾ ರೀ, ನಾವು ಬ್ಯಾಗನ್ಸ್ ಬ್ಯಾಂಕಲ್ನಿಗೆ ಇರೋದ್ರಿ. ನಾವು ಭಾಳ ಜನ ಕೂಡಿ ಒಂದೇ ಕಡೆ ಬರ್ತೀವಿ ರೀ ಯಾವಾಗಲೂ. ಅಂದ್ರೆ ಈ ಸಲ ಭಾಳ ಬಂದಿಲ್ಲ ರೀ ನಮ್ಮ ಕಾಲನಿದವರು. ಅದಕ್ಕೆ ಎಳ್ಳಮಾವಾಸ್ಯೆ ಅಂದ್ರೆ ಭಾಳ ಒಂದು ದೊಡ್ಡ ಹಬ್ಬ ಮಾಡಿ ತಿಳಿತೀವಿ ರೀ ನಾವು. ಬಜ್ಜಿ, ಕಡುಬ, ಹಿಂಡಿ ಪಲ್ಯ ಎಲ್ಲ ದಿನಸಿನ ಮಾಡ್ಕೊಂಡು ಬಂದೀವಿ ರೀ. ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಾಗ ಎಳ್ಳಮಾವಾಸ್ಯೆಗೆ ಫ್ಯಾಮ್ಲಿಲಿಂದ ಬರ್ತೀವಿ, ಎಂಜಾಯ್ ಮಾಡ್ತೀವಿ. ಎಳ್ಳಮಾವಾಸ್ಯೆದು ತಿಂಡಿಗಳೆಲ್ಲ ಮಾಡ್ಕೊಂಡು ಬರ್ತೀವಿ ರೀ. ಪುಂಡಿ ಪಲ್ಯ, ಬಜ್ಜಿ, ಹಿಂಡಿ, ಸಜ್ಜಿ ರೊಟ್ಟಿ, ಸ್ವೀಟ್ ಇಷ್ಟೇ. ಸಂತೋಷ್ ಕುಮಾರ್ ಜಗನ್ನಾಥ್ ಹಿರೋಳೆ ಅಂತ ಸಮಸ್ತ ಗುಲ್ಬರ್ಗ ಮತ್ತು ಕನ್ನಡ ನಾಡಿನ ಎಲ್ಲ ಜನತೆಗೆ ಎಳ್ಳು ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಎಳ್ಳು ಅಮಾವಾಸ್ಯೆ ಭಾಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಕುಟುಂಬದವರು, ಆಮೇಲೆ ಎಲ್ಲ ಸ್ನೇಹಿತರು, ಬಂಧು ಬಳಗದವರೆಲ್ಲ ಕೂಡಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಗಾರ್ಡನ್ದಾಗ ಬರೋದು ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಿಗೂ ಒಂದು ಎಂಟರ್ಟೈನ್ಮೆಂಟ್ ಆಗ್ತದೆ. ಅದಾದ ನಂತರ ನಮಗೂ ಎಲ್ಲ ಒಂದು ರೀತಿಲಿ ಖುಷಿದಿಂದ ಇಲ್ಲಿ ಊಟ ಮಾಡ್ಲಿಕ್ಕೂ ಒಂದು ರೀತಿಲಿ ಅನುಕೂಲ ಆಗ್ತದೆ ಅಂಥೇಳಿ ಪ್ರತಿ ವರ್ಷದಂತೆ ಈ ವರ್ಷ ನಾವು ಇಲ್ಲಿ ಎಲ್ಲ ನಮ್ಮ ಬಂಧು ಬಳಗ ಸಹಿತ ನಾವು ಬಂದಿಲ್ಲಿ ಆಚರಣೆ ಮಾಡ್ತೀವಿ. ಆಮೇಲೆ ಈ ಹಬ್ಬ ಆಚರಣೆ ಮಾಡೋದೇನಪ್ಪ ಅಂದ್ರೆ ಕಡುಬ ಬಜ್ಜಿದು ವಿಶೇಷತೆ. ಇದೇ ಹಬ್ಬದ ದಿವಸ ಕಡುಬ ಬಜ್ಜಿನೇ ಏನು ಅಡುಗೆ ಮಾಡ್ತಾರೆ ಅದ್ರ ಟೇಸ್ಟ್ ನಾವು ಮತ್ತು ಬೇರೆ ದಿವಸ ಮಾಡಿದ್ರೆ ಟೇಸ್ಟ್ ಅದು ಬರೋದಿಲ್ಲ. ಶೇಂಗಾದ ಹೋಳಿಗೆ ಅಂದ್ರೆ ಅದ್ರದ್ದು ವಿಶೇಷತೆ ಅಂತ ಹೇಳಿ ಎಲ್ಲರೂ ಒಂದೇ ರೀತಿಯಿಂದ ಒಂದು ಮಕ್ಕಳ ಜೊತೆಗೆ ಕೂತು ಊಟ ಮಾಡೋದೇ ಒಂದು ದೊಡ್ಡ ಏನು ಸಂತೋಷ ಅಂತ ಹೇಳಕ್ಕೆ ನಾವು ಬಯಸ್ತೀವಿ. ಅಲ್ಕಾಬಾಯಿ, ನಾವು ಎಳ್ಳಮಾವಾಸ್ಯೆ ಇದ್ರ ಸಲುವಾಗಿ ಹಬ್ಬ ಇಲ್ಲಿ ಆಚರಣೆ ಮಾಡೋಕ್ಕೆ ಗಾರ್ಡನ್ಗೆ ಬಂದೀವಿ. ಆಮೇಲೆ ಎಲ್ಲ ನನ್ನ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯರು, ಬಂಧು ಬಾಂಧವರು ಎಲ್ಲರ ಜೊತೆಯಾಗಿ ಬಂದು ಇಲ್ಲಿ ಊಟ ಮಾಡ್ತೀವಿ. ಊಟಕ್ಕಂದ್ರೆ ಕಡಬ, ಬಜ್ಜಿ, ಶೇಂಗಾದ ಹೋಳಿಗೆ, ಹೂರಿನ ಕಡಬ, ಆಮೇಲೆ ಸಜ್ಜೆ ರೊಟ್ಟಿ, ಆಮೇಲೆ ಪುಂಡಿ ಪಲ್ಯ, ಭರ್ತ, ಅಂಬಲಿ, ಇದು ವಿಶೇಷತೆ ಇರ್ತದೆ ಅಂಥೇಳಿ ನಾವು ಮಾಡಿ ಇಲ್ಲಿ ಊಟ ಮಾಡೋಕ್ಕೆ ಬರ್ತೀವಿ. ವಿಶೇಷ ಅಂದ್ರೆ ಇದು ಹಳ್ಳಿ ಊರಾಗ ನಮ್ಮಲ್ಲಿ ಜೋಳದ ಏನು ರಾಶಿ ಮಾಡೋದಕ್ಕಿಂತ ಮೊದಲು ಜೋಳ ಇರ್ತದಲ್ಲ, ಅದಕ್ಕೆ ಪೂಜೆ ಮಾಡಿ ನಾವು ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಯಾರು ಹೋಗಲ್ಲ, ಇಲ್ಲಿ ಬಂದು ನಾವೆಲ್ಲನೂ ಅದರ ಆಚರಣೆ ಮಾಡಿ ಊಟ ಮಾಡಿ ಅಲ್ಲಿ ನೈವೇದ್ಯ ಕೊಟ್ಟು ಕಳಿಸಿ ಇಲ್ಲಿ ಬಂದು ಊಟ ಮಾಡ್ತೀವಿ, ಹೊಡಿತೀವಿ. ಆಮೇಲೆ ಪಾಂಡ್ರ ಪೂಜೆ ಮಾಡ್ತೀವಿ. ಅಲ್ಲೆಲ್ಲ ಇಬ್ಬರು ಮಂದಿ ಮುತ್ತೈದೆಯರು ಕರೆಸಿ ಊಟ ಮಾಡಿಸ್ತೀವಿ. ಅದೆಲ್ಲನೂ ಮಾಡಿ
ಅಲ್ಲಿ ಹೋಗಿ ಮಾಡಿ ಬರ್ತಾರೆ ನನ್ನ ಸೊಸ್ತ್ಯಾರು. ನಾ ಬಂದು ಇಲ್ಲಿ ಊಟ ಮಾಡ್ತೀನಿ ರೀ. ಚಲೋ ಅನ್ನಿಸ್ತದ. ಎಲ್ಲ ರೀತಿಲಿ ಇದ್ರೊಳಗೆ ಆರ್ಗ್ಯಾನಿಕ್ ಏನು ಅಂತಿರಲ್ಲ, ಎಲ್ಲ ನಮ್ಮನ್ನ ಪಲ್ಯ ಹಾಕಿ ಪಲ್ಯ ಮಾಡ್ತೀವಿಲ್ಲ, ಇದು ಭಾಳ ಶ್ರೇಷ್ಠ. ಕಾಳು ಕಡಿ ಅನ್ರಿ, ಕಾಯಿಪಲ್ಯ ಅನ್ರಿ, ಎಲ್ಲ ನಮ್ಮನ್ನ ಇರ್ತದೆ ಅಂಥೇಳಿ ಎಲ್ಲರೂ ಜೊತೆ ಇನ್ನು ನಗರ ಪ್ರದೇಶದ ಜನ ಗಾರ್ಡನ್ಗಳಲ್ಲಿ ಎಳ್ಳಮಾವಾಸ್ಯೆ ಆಚರಿಸಿದ ಹಿನ್ನೆಲೆ ಗಾರ್ಡನ್ಗಳು ತುಂಬಿ ತುಳುಕುತ್ತಿದ್ದವು. ಹಲವು ಗಾರ್ಡನ್ಗಳಲ್ಲಿ ಜಾತ್ರೆಯ ವಾತಾವರಣ ನಿರ್ಮಾಣವಾಗಿತ್ತು.